ಒಳ್ಳೆ ಮನಸ್ಸಿನ ಎಲ್ಲ ನನ್ನ ವಿಚಾರವಂತರು ವಿದ್ಯಾವಂತರಾದ ಸ್ನೇಹಿತರಿಗೆ ನಮಸ್ಕಾರ. ಹೇಗಿದ್ದೀರಿ? ನಾನು ನಿಮ್ಮ ಲೀಡರ್ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಲೀಡರ್ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಬಹಳ ದಿನಗಳ ಹಿಂದೆ ಭಾಳ ಜನ ಕೇಳ್ತಿದ್ದಂಥ ಒಂದು ಉತ್ತಮವಾದ ವಿಚಾರವನ್ನು, ಆ ವಿಚಾರದ ಬಗ್ಗೆ ನನ್ನ ಅನುಭವ ಮತ್ತು ಅನಿಸಿಕೆಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಿದ್ದೇನೆ. ಆ ವಿಚಾರ ಏನಪ್ಪ ಅಂತ ಹೇಳಿದರೆ, ಸುಖ ಸಂಸಾರಕ್ಕೆ 3 ಸೂತ್ರಗಳು ಅಂತ. ಈ ಒಂದು ವಿಚಾರ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೀವನ ಅಂದರೆ ಬದುಕಿನ ಬಂಡಿ, ಸಂಸಾರ. ಈ ಬಂಡಿಗೆ 2 ಚಕ್ರಗಳು ಬಹಳ ಅತ್ಯಮೂಲ್ಯವಾಗಿ ಬೇಕಾದಂಥವು. ಈ 2 ಚಕ್ರಗಳು ಬಹಳ ಸಮಾನವಾಗಿರಬೇಕು. ಎಲ್ಲ ರೀತಿಯಲ್ಲೂ ಸರಿಸಮ ಆಗಿರಬೇಕು. ಈ ಗಂಡ ಹೆಂಡತಿ ಅನ್ನೋದಿದೆಯಲ್ಲ, ಈ ಬದುಕಿನ ಬಂಡಿ ಓಡಬೇಕು ಅಂದರೆ, ಸಂಸಾರದ ನೌಕೆ ಚಲಿಸಬೇಕು ಅಂದರೆ, ಸಂಸಾರ ಸಾಗರದಲ್ಲಿ ನಾವು ಮುಂದುವರಿಬೇಕು ಅಂತಂದರೆ ಈ 2 ಚಕ್ರಗಳು ಬಹಳ ಅಮೂಲ್ಯ. ಸ್ನೇಹಿತರೆ, ನಮ್ಮ ಜೀವನ, ನಮ್ಮ ಸಂಸಾರ ಸುಖವಾಗಿರಬೇಕು, ಆನಂದವಾಗಿರಬೇಕು, ಆನಂದದಾಯಕವಾಗಿರಬೇಕು. ಅನುಬಂಧ ಹೇಗಿರ್ಬೇಕಪ್ಪ ಅಂದರೆ ಬಹಳ ಸುಲಭ. ಅದು ಸಂಬಂಧ ಚೆನ್ನಾಗಿರ್ಬೇಕು. ಈ 3 ಸೂತ್ರಗಳನ್ನು ನೀವು ತಿಳ್ಕೊಳ್ಳೇಬೇಕು. ಸಂಸಾರದಲ್ಲಿ ಈ 3 ಸೂತ್ರಗಳು ಬಹಳ ಅತ್ಯಮೂಲ್ಯವಾದಂಥವು. ಹಾಗಾದರೆ ನಂಬರ್ 1 ಬಹಳ ಸಿಂಪಲ್, ಸರಳತೆ. ನಂಬರ್ 2 ಸಮಾನತೆ. ನಂಬರ್ 3 ಪ್ರಾಮಾಣಿಕತೆ ಅಥವಾ ಸತ್ಯ. ಸ್ನೇಹಿತರೆ, ಈ ಸರಳತೆ ಅನ್ನೋದಿದೆಯಲ್ಲ, ಬಹಳ ಬ್ಯೂಟಿಫುಲ್ ವರ್ಡ್. ಈ ಸರಳತೆ ಹೇಗಪ್ಪ ಇರಬೇಕು ಅಂತಂದರೆ, ಮದುವೆ ಆಗುವಂಥ ಗಂಡು ಹೆಣ್ಣು ಅಥವಾ ಸಂಸಾರ ಮಾಡ್ತಿರುವ ನಾವೆಲ್ಲರೂ ಸಹಿತ ಬಹಳ ಸರಳವಾಗಿರಬೇಕು. ಒಬ್ರನ್ನೊಬ್ರು ಬಹಳ ಸುಂದರವಾಗಿ ಅರ್ಥ ಮಾಡ್ಕೋಬೇಕು, ಬಹಳ ಸರಳವಾಗಿರಬೇಕು. ಈ ಮದುವೆ ಆಗೋ ಸಮಯದಲ್ಲಿ ಬಹಳ ಸರಳವಾಗಿ ಮದುವೆ ಆಗಬೇಕು, ಬಹಳ ಸರಳವಾಗಿ ಮದುವೆ ಆಗಬೇಕು. ಸಾಲ ಮಾಡಿ ಮದುವೆ ಆದರೆ ಸಾಲ ತೀರ್ಸಕ್ಕೆ ಯಾರು ಬರಲ್ಲ. ಸ್ನೇಹಿತರೆ, ನಮಗೆ ಜೀವನ ಮಾಡಬೇಕು ಅಂತಂದಾಗ, ಹೊಸದಾಗಿ ಮದುವೆ ಆದಾಗ ಬಹಳಷ್ಟು ಕನಸುಗಳಿರ್ತದೆ. ಆ ಕನಸುಗಳಿಗೋಸ್ಕರ ನಾವು ಸಾಲ ಮಾಡ್ತೀವಿ. ಆದರೆ ನನ್ನ ಅನುಭವದಲ್ಲಿ ನಾನು ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಸಾಲ ಮಾಡಬಾರ್ದು. ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು. ಯಾರ ಮುಂದೆಯೂ ಸಹಿತ ಕೈ ಚಾಚಬಾರ್ದು. ಕೈ ಚಾಚೋದು ಬಹಳ ಕೆಟ್ಟ ವಿಚಾರ. ಸ್ನೇಹಿತರೆ, ಈಗ ನಾವು ಬಹಳ ಸರಳ ಅಂದ್ರೆ ಹೆಂಗೆ? ನಾವಿಬ್ಬರೂ ಸಹಿತ ಅರ್ಥ ಮಾಡಿಕೊಂಡು ಬದುಕನ್ನು ಕಲ್ತ್ಕೋಬೇಕು. ಬಹಳ ಸುಲಭವಾಗಿ ಬದುಕಬೇಕು, ಬಹಳ ಸರಳವಾಗಿ ಬದುಕಬೇಕು, ಬಹಳ ಸಹಜವಾಗಿ ಬದುಕಬೇಕು. ತೋರಿಕೆಗಾಗಿ ಯಾವುದೇ ಕಾರಣಕ್ಕೂ 1 ಪೈಸೆ ಹಣವನ್ನು ಸಹಿತ ವೇಸ್ಟ್ ಮಾಡಬಾರ್ದು, ಖರ್ಚು ಮಾಡಬಾರ್ದು, ಸಾಲ ಮಾಡಬಾರ್ದು. ಹಾಗೂ ನಮ್ಮ ಜೀವನ ಸುಲಲಿತವಾಗಿ ನಡೀಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸಾಲ ಮಾಡಬಾರ್ದು. ನನ್ನ ಬೆಸ್ಟ್ ಅಡ್ವೈಸ್ ಏನಪ್ಪ ಅಂದರೆ, ಸಾಲ ಮಾಡಿ ಯಾವುದೇ ಕಾರಣಕ್ಕೂ ತುಪ್ಪ ತಿನ್ನಬಾರ್ದು.
ನಂಬರ್ 2, ಸಮಾನತೆ. ಸಂಸಾರದಲ್ಲಿ ಗಂಡ ಮೇಲೂ ಹೆಂಡತಿ ಮೇಲೂ, ಗಂಡ ಕೀಳು ಹೆಂಡತಿ ಮೇಲೂ ಅವ್ಯಾವುದೂ ಇರಬಾರ್ದು. ಇಬ್ರು ಸಮಾನರೇ. ಇಲ್ಲಿ ನಾನು ಅನ್ನೋದು ಸಂಸಾರದಲ್ಲಿ ಅಹಂಕಾರ, ನಾವು ಅನ್ನೋದಿದೆಯಲ್ಲ ಅದನ್ನೇ ಸಂಸಾರ ಅಂತ ಹೇಳ್ತಾರೆ. ಇಬ್ರು ಸಮಾನವಾಗಿ ಯೋಚಿಸಬೇಕು, ಇಬ್ರು ಸಮಾನವಾಗಿ ದುಡಿಬೇಕು, ಇಬ್ರು ಸಮಾನವಾದಿಂದ ಇರಬೇಕು. ಈ ಬದುಕಿನ ನೌಕೆ ಇದೆಯಲ್ಲ ಇದು ಸಾಗಬೇಕು ಅಂತಂದ್ರೆ ಇಬ್ಬರಲ್ಲೂ ಸಹಿತ ಸಾಮರಸ್ಯ ಇರಬೇಕು, ಸಮರಸ ಇರಬೇಕು. ಏನೇ ಸಮಸ್ಯೆ ಇದ್ರೂ ಸಹಿತ ಇಬ್ಬರು ಕೂತ್ಕೊಂಡು ಮೌನವಾಗಿ ವಾದ ಮಾಡೋದು ಬಿಟ್ಟು, ಬುದ್ಧಿವಂತಿಕೆಯನ್ನು ಬಿಟ್ಟು ಸಣ್ಣ ಪುಟ್ಟ ತ್ಯಾಗ ಮಾಡಿ ತಾಳ್ಮೆಯಿಂದ ಯೋಚಿಸ್ಬೇಕು. ಅದೇ ರೀತಿ ತಾಳ್ಮೆಯಿಂದ ಯೋಚಿಸ್ಬೇಕು, ಯೋಚನೆನೂ ಮಾಡಬೇಕು, ಯೋಜನೆನೂ ಮಾಡಬೇಕು. ಅದೇ ರೀತಿ ಒಬ್ಬರನ್ನೊಬ್ಬರು ಬಹಳ ಗೌರವ ಕೊಡಬೇಕು, ಬಹಳ ಗೌರವ ಕೊಡಬೇಕು, ಗೌರವಿಸಬೇಕು. ಸಂಬಂಧಕ್ಕೆ ಬಹಳ ಗೌರವ ಇದೆ. ಯಾರನ್ನೂ ಸಹಿತ ಅಪನಂಬಿಕೆ ಬರದ ಹಾಗೆ ನೋಡ್ಕೋಬೇಕು. ಯಾವುದೇ ಅಪನಂಬಿಕೆ ನಮ್ಮ ಲೈಫಲ್ಲಿ ಬರಬಾರ್ದು. ನನ್ನ ಬೆಸ್ಟ್ ಅಡ್ವೈಸ್ ಏನಪ್ಪಾ ಅಂದ್ರೆ ಇಬ್ರು ಸಾಧ್ಯವಾದಷ್ಟು ದುಡಿಬೇಕು, ಇಬ್ರು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು, ಹಾಗೂ ಆಲ್ವೇಸ್ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. ಸಕಾರಾತ್ಮಕವಾಗಿ ಪಾಸಿಟಿವ್ ಆಟಿಟ್ಯೂಡ್ ಇಂದ ಯೋಚನೆ ಮಾಡಬೇಕು, ಸಕಾರಾತ್ಮಕವಾಗಿ ಚಿಂತನೆ ಮಾಡಬೇಕು. ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಬೇಕು, ಡಿಮೋಟಿವೇಶನ್ ಮಾಡಬಾರ್ದು. ಒಬ್ಬರನ್ನೊಬ್ಬರು ತೆಗಳಬಾರ್ದು, ಪ್ರೋತ್ಸಾಹಿಸಬೇಕು. ಇಬ್ರು ದುಡಿಬೇಕು, ಇಬ್ರು ಸಂಸಾರದ ಹೊರೆಯನ್ನ ಸಮಾನವಾಗಿ ಹೆಗಲು ಕೊಡಬೇಕು, ಪ್ರೀತಿಸಬೇಕು. ಸಂಸಾರದಲ್ಲಿ ನಾನು ಅಂತ ಅಂದ್ಬಿಟ್ರೆ ಅದು ಅಹಂಕಾರ, ದುರಹಂಕಾರ, ಎಲ್ಲ ಅನಾಹುತಕ್ಕೆ ಅದೇ ಕಾರಣ ಆಗುತ್ತೆ. ಸಂಸಾರ ಅಂದ್ರೆ ನಾನು ಮತ್ತು ನನ್ನ ಹೆಂಡತಿ, ನನ್ನ ಮತ್ತು ಮಕ್ಕಳು ಅಂತ ನಾವು ನೀವು ಯೋಚನೆ ಮಾಡಿಬಿಟ್ರೆ ಸಂಸಾರ ಅನ್ನೋದು ಸುಖದ ಸುಪ್ಪತ್ತಿಗೆ ಇದ್ದಂಗಿರುತ್ತೆ, ಸುಖದ ಸಾರ ಆಗಿರುತ್ತೆ. ಸಮಾನತೆಯಿಂದ ಸಾಮರಸ್ಯ ಇರುತ್ತೆ, ಸಮರಸದಲ್ಲಿ ಸಮಾನತೆ ಇರುತ್ತೆ. ಸಮಾನತೆ ಇದೆಯಲ್ಲ ಆ ಸಾರ ಸರ್ವಸ್ವ ಇರುತ್ತೆ. ಅದರಿಂದ ಇಬ್ಬರು ಸಮಾನವಾಗಿ ಪ್ರೀತಿಸಿ, ಸಮಾನವಾಗಿ ಗೌರವಿಸಿ, ಸಮಾನವಾಗಿ ಚಿಂತನೆ ಮಾಡಿ. ಇಬ್ಬರು ಸಹಿತ ಸಂಸಾರ ನೌಕೆಯ 2 ಚಕ್ರಗಳು. ಸ್ನೇಹಿತರೆ, ಇನ್ನೊಂದು ಸತ್ಯ, ಸಂಸಾರದಲ್ಲಿ ಸಮಸ್ಯೆಗಳು ಬರೋದು ಸತ್ಯನೇ. ಅದೇ ರೀತಿ ಆ ಸಮಸ್ಯೆಗಳಿಗೆ ಪರಿಹಾರ ಇದೆ ಅನ್ನೋದು ಸತ್ಯ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಸರ್. ನೀವು ಕೂತು ಯೋಚನೆ ಮಾಡಬೇಕು, ಬಹಳ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಎಲ್ಲದಕ್ಕೂ ಪರಿಹಾರ ಇದೆ. ಸರಿಯಾಗಿ ಯೋಚನೆ ಮಾಡಬೇಕು, ತ್ಯಾಗ ಮಾಡಿ ಯೋಚನೆ ಮಾಡಬೇಕು, ಮೌನವಾಗಿ ಯೋಚನೆ ಮಾಡಬೇಕು. ಒಂದು ಫೇಮಸ್ ಸೇಯಿಂಗ್ ಹೇಳ್ತೀನಿ, ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ. ಸಂಸಾರದಲ್ಲಿ ಬರುವ ಎಲ್ಲವಕ್ಕೂ ಸಹಿತ ಗುಟ್ಟಾಗಿಡಬೇಕು, ಮೂರನೆಯವರ ಪ್ರವೇಶ ಇರಬಾರ್ದು. ಯಾರು ನಿಮ್ಮನ್ನು ಒಳ್ಳೇದು ಮಾಡಲಿ ಅಂತ ಯೋಚನೆ ಮಾಡಲ್ಲ, ಯಾರು ನಿಮಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಲ್ಲ, ನೀವು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಲ್ಲ. ಮನುಷ್ಯ ಪ್ರಾಣಿ ನಾವು, ನಮ್ಮ ಸ್ವಾರ್ಥವನ್ನು ಯೋಚನೆ ಮಾಡ್ತೀವಿ. ಆದ್ರಿಂದ ಗಂಡ ಹೆಂಡರ ಮಧ್ಯೆ ಆಟ ಇರಬಾರ್ದು, ಚಟ ಇರಬಾರ್ದು.
ಗಂಡ ಹೆಂಡರ ಮಧ್ಯೆ ಸಮಾನತೆ ಇರಬೇಕು, ಸರಳತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಪ್ರೀತಿ, ವಿಶ್ವಾಸ, ಗೌರವ, ನಂಬಿಕೆ, ತಾಳ್ಮೆ, ತ್ಯಾಗ, ದುಡಿಮೆ ಇರಬೇಕು. ಇದು ನನ್ನ ಅನುಭವದ ನುಡಿ. ಇದು ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಉತ್ತಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಸಹಿತ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.